ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಮತ್ತು ಇರಾನ್ನ ನಡುವೆ ನಾನು ಮಧ್ಯಸ್ಥಿಕೆಯನ್ನು ಮಾಡ್ತೀನಿ, ಶಾಂತಿಯನ್ನು ಸ್ಥಾಪಿಸ್ತೀನಿ ಹೀಗಂತ ಪಾಕಿಸ್ತಾನ ಪೋಸ್ ಕೊಟ್ಕೊಂಡು ಓಡಾಡ್ತಾ ಇದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ಇಸ್ಲಾಮಾಬಾದ್ನಲ್ಲಿ ಹೋಸ್ಟನ್ನು ಕೂಡ ಮಾಡಿದೆ. ಎರಡನೇ ಸುತ್ತಿನ ಮಾತುಕತೆಗೆ ಪಾಕಿಸ್ತಾನ ತಯಾರಿ ಮಾಡಿಕೊಳ್ತಾ ಇದೆ. ಆದರೆ ಈ ನಡುವೆ ಪಾಕಿಸ್ತಾನಕ್ಕೆ ಒಂದೇ ದಿನ ಎರಡೆರಡು ಮುಖಭಂಗ ಆಗಿದೆ. ಒಂದು ಕಡೆ ಶಾಂತಿ ಸ್ಥಾಪನೆಗೆ ಹೋಗುವಂತಹ ಪಾಕಿಸ್ತಾನಕ್ಕೆ ತನ್ನ ಬುಡವೇ ಗಟ್ಟಿ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಪಾಕಿಸ್ತಾನದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಮುದ್ರದಲ್ಲಿ ಪಾಕಿಸ್ತಾನದ ನೌಕಾಪಡೆಯ ಮೇಲೆ ಬಲೂಚ್ ಸ್ವತಂತ್ರ ಹೋರಾಟಗಾರರು ಅಟ್ಯಾಕ್ ಮಾಡಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಯಾಕೋಸ್ಕರವಾಗಿ ಶಾಂತಿ ಬಯಸ್ತಾ ಇದೆ, ಅಮೆರಿಕ ಮತ್ತು ಇರಾನ್ನ ನಡುವೆ ಯಾಕೆ ಒಪ್ಪಂದವನ್ನು ಅವರು ಇಷ್ಟೆಲ್ಲ ಪ್ರಮೋಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಸತ್ಯ ಕೂಡ ಬಹಿರಂಗಗೊಂಡಿದೆ. ಹೊರಬಂದಂತಹ ಸತ್ಯ ಪಾಕಿಸ್ತಾನಕ್ಕೆ ಮುಖಭಂಗ ಮಾಡುವ ರೀತಿಯಲ್ಲಿದೆ. ಯಾಕೆ ಅಂತಂದ್ರೆ, ಒಂದು ವೇಳೆ ಶಾಂತಿ ಒಪ್ಪಂದ ಆಗಲಿಲ್ಲ ಅಂತಾದ್ರೆ ಕಂಡು ಕೇಳರಿಯದಂತಹ ನಷ್ಟವನ್ನು ಅನುಭವಿಸುತ್ತೆ. ಯುದ್ಧದಲ್ಲಿ ಪಾಕಿಸ್ತಾನ ಇನ್ವಾಲ್ವ್ ಆಗಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇಂತಹದೊಂದು ಸ್ಫೋಟಕ ಸತ್ಯ ಇವತ್ತು ಬಹಿರಂಗಗೊಂಡಿದೆ. ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಬಲೂಚ್ ಲಿಬರೇಷನ್ ಆರ್ಮಿ ಮಾಡಿದಂತಹ ದಾಳಿಯ ವಿಚಾರವನ್ನ ಮೊದಲಿಗೆ ಹೇಳಿಬಿಡ್ತೀನಿ. ಈ ಬಲೂಚ್ ಲಿಬರೇಷನ್ ಆರ್ಮಿಯ ಬಗ್ಗೆ ನಾನೇನು ನಿಮಗೆ ಇಂಟ್ರೊಡಕ್ಷನ್ ಕೊಡುವಂತಹ ಅವಶ್ಯಕತೆ ಇಲ್ಲ. ಪಾಕಿಸ್ತಾನಕ್ಕೆ ಸಿಂಹ ಸ್ವಪ್ನವಾಗಿರುವಂತಹ ಸ್ವತಂತ್ರ ಹೋರಾಟಗಾರರ ಒಂದು ಸಂಘಟನೆ ಅದು. ಇಡೀ ಬಲೂಚಿಸ್ತಾನವನ್ನು ಪಾಕಿಸ್ತಾನದಿಂದ ಸಪರೇಟ್ ಮಾಡ್ತೀವಿ ಅಂತ ಅವರು ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ. ಈಗಾಗಲೇ ಬಲೂಚ್ ಲಿಬರೇಷನ್ ಆರ್ಮಿ ತನ್ನ ಸಾಮರ್ಥ್ಯವನ್ನು ಕೂಡ ಪ್ರೂವ್ ಮಾಡಿಕೊಂಡಿದೆ. ಪಾಕಿಸ್ತಾನದ ಜಾಫರ್ ಎಕ್ಸ್ಪ್ರೆಸ್ ಮೇಲೆ ದಾಳಿ ಮಾಡ್ತಾರೆ, ಅನೇಕರನ್ನ ಒತ್ತೆಯಾಳಾಗಿ ಇಟ್ಕೊಳ್ತಾರೆ, ಪಾಕಿಸ್ತಾನದ ಸೇನೆಗೆ ನೀರು ಕುಡಿಸ್ತಾರೆ, ಅನಂತರದಲ್ಲಿ ಪಾಕಿಸ್ತಾನದ ಸೈನಿಕರನ್ನ ಸೆರೆ ಹಿಡಿದಿರ್ತಾರೆ, ಪಾಕಿಸ್ತಾನಕ್ಕೆ ಅಲ್ಟಿಮೇಟಮ್ ಅನ್ನು ಕೊಡ್ತಾರೆ. ಇಷ್ಟು ದಿನದ ಒಳಗಾಗಿ ನೀವು ಶಾಂತಿ ಒಪ್ಪಂದ ಮಾಡಿಕೊಳ್ಳದೆ ಇದ್ರೆ ಇವ್ರನ್ನೆಲ್ಲ ಸಾಯಿಸ್ತೀವಿ ಅಂತ ಪಾಕಿಸ್ತಾನ ಹೇಳಿಯಂತೆ ಅವ್ರು ಯಾರು ಕೂಡ ನಮ್ಮ ಸೈನಿಕರಲ್ಲ ಅಂತ ಕೈ ತೊಳೆದುಕೊಳ್ಳುತ್ತೆ. ಇದಿಷ್ಟೇ ಅಲ್ಲ, ಈ ಬಲೂಚಿಸ್ತಾನದ ಸಪರೇಟಿಸ್ಟ್ಗಳು ಈಗಾಗಲೇ ಬಲೂಚಿಸ್ತಾನ ಪ್ರಾಂತ್ಯದ ಅನೇಕ ನಗರಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದಾರೆ, ಅನೇಕ ಚೆಕ್ ಪೋಸ್ಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಒಂದು ಹಂತದಲ್ಲಿ ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನದ ಈ BLAಗಳ ಮುಂದೆ ಹಣ್ಣುಗಾಯಿ ನೀರುಗಾಯಿ ಆಗ್ಬಿಟ್ಟಿದೆ. ಆದರೆ ಇವತ್ತಿನ ವಿಶೇಷ ಏನು ಗೊತ್ತಾ, ಇಷ್ಟು ದಿನ ಈ BLAದವರು ಕೇವಲ ಭೂಮಿಯಲ್ಲಿ ಮಾತ್ರ ಅಟ್ಯಾಕ್ ಮಾಡ್ತಾ ಇದ್ರು. ಅಂದರೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಅಟ್ಯಾಕ್ಗಳು ನಡೀತಾ ಇದ್ವು, ಪಾಕಿಸ್ತಾನದ ಸೇನೆಯ ವಿರುದ್ಧವಾಗಿ ಇವರ ಕಾರ್ಯಾಚರಣೆಗಳಿರ್ತಾ ಇದ್ವು. ಆದರೆ ಇವತ್ತು ಮೊಟ್ಟ ಮೊದಲ ಬಾರಿಗೆ ಸಮುದ್ರದಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಪಾಕಿಸ್ತಾನ ಮತ್ತು ಇರಾನ್ನ ಗಡಿಯಲ್ಲಿ ಜವಾನಿ ಎನ್ನುವಂಥ ಒಂದು ಕೋಸ್ಟಲ್ ಪ್ರದೇಶ ಇದೆ. ಸ್ಟ್ರಾಟಜಿಕಲಿ ಪಾಕಿಸ್ತಾನಕ್ಕೆ ತುಂಬ ಇಂಪಾರ್ಟೆಂಟ್ ಆದಂಥ ಲೊಕೇಶನ್ ಇದು. ಹೀಗಾಗಿ ಪಾಕಿಸ್ತಾನದ ಕೋಸ್ಟ್ ಗಾರ್ಡ್ಗಳಿರ್ತಾರಲ್ಲ, ಈ ಪ್ರದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿರ್ತಾರೆ. ಇಲ್ಲಿನ ಸಮುದ್ರದಲ್ಲಿ ಯಾವಾಗಲೂ ಪಾಕಿಸ್ತಾನದ ಕೋಸ್ಟಲ್ ಗಾರ್ಡ್ ಗಸ್ತು ತಿರುಗ್ತಲೇ ಇರ್ತಾರೆ. ಇವತ್ತು ಹಾಗೆ ಅವರು ಗಸ್ತು ತಿರುಗ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಸ್ಪೀಡ್ ಬೋಟ್ನಲ್ಲಿ ಬಂದಂತಹ ಒಂದಷ್ಟು ಮಂದಿ ನೇರವಾಗಿ ಪಾಕಿಸ್ತಾನದ ಕೋಸ್ಟಲ್ ಗಾರ್ಡ್ಗಳಿದ್ದಂಥ ಶಿಪ್ ಮೇಲೆ ದಾಳಿ ಮಾಡ್ತಾರೆ. ಮೆಷಿನ್ ಗನ್ಗಳನ್ನು ಬಳಸಿ ಹೆವಿ ಫೈರಿಂಗ್ ಮಾಡ್ತಾರೆ. ಪಾಕಿಸ್ತಾನದ ಕೋಸ್ಟಲ್ ಗಾರ್ಡ್ಸ್ಗೆ ಏನಾಗ್ತಾ ಇದೆ, ಯಾರು ದಾಳಿ ಮಾಡ್ತಾ ಇದ್ದಾರೆ ಒಂದು ಅರ್ಥ ಆಗೋದಿಲ್ಲ. ಅದು ಕೂಡ ಇರಾನ್ನ ಗಡಿಯಲ್ಲಿರುವಂತಹ ಪ್ರದೇಶ. ಪರಿಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಪಾಕಿಸ್ತಾನದವರಿಗೆ ಇದು ಯಾರು ದಾಳಿ ಮಾಡ್ತಿರೋದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇರಾನ್ನವ್ರು ಏನಾದರೂ ದಾಳಿ ಮಾಡಿದ್ರಾ, ಅಥವಾ ಅಮೆರಿಕ ಈಗಾಗಲೇ ಅಲ್ಲಿ ಬ್ಲಾಕೇಡ್ ಮಾಡಿದೆ, ಅಮೆರಿಕದವರು ಬಂದು ದಾಳಿ ಮಾಡ್ತಾ ಇದ್ದಾರಾ, ಏನೂ ಗೊತ್ತೇ ಆಗೋದಿಲ್ಲ. ಒಂದು ಕ್ಷಣ ಪಾಕಿಸ್ತಾನದ ಕೋಸ್ಟಲ್ ಗಾರ್ಡ್ಗಳು ಪ್ಯಾನಿಕ್ಗೆ ಒಳಗಾಗ್ತಾರೆ. ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಆದರೆ ಅಷ್ಟರಲ್ಲಾಗಲೇ ಸ್ಪೀಡ್ ಬೋಟ್ನಲ್ಲಿ ಬಂದಂತಹ ಬಲೂಚ್ ಲಿಬರೇಷನ್ ಆರ್ಮಿಯ ಸೈನಿಕರು ನಿರಂತರವಾಗಿ ಫೈರಿಂಗ್ ಮಾಡ್ತಾರಲ್ಲ, ಈ ದಾಳಿಯಲ್ಲಿ ಪಾಕಿಸ್ತಾನದ 3 ಕೋಸ್ಟ್ ಗಾರ್ಡ್ಗಳು ಸಾವಿಗೀಡಾಗ್ತಾರೆ. ಸ್ಪೀಡ್ ಬೋಟ್ನಲ್ಲಿ ಬಂದವರು ಹಾಗೆ ವಾಪಸ್ ಹೋದ್ರು, ಅವರನ್ನು ತಡೆಯೋದಕ್ಕೂ ಕೂಡ ಆಗಿಲ್ಲ. ಅನಂತರದಲ್ಲಿ ಪಾಕಿಸ್ತಾನದ ಸೇನೆ ತನಿಖೆಯನ್ನು ಕೈಗೆತ್ತಿಕೊಳ್ಳುತ್ತೆ, ಯಾರೀ ದಾಳಿಯನ್ನು ಮಾಡಿದ್ದು ಅಂತ. ಆದರೆ ಅಷ್ಟರಲ್ಲೇ BLA ತನ್ನ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡುತ್ತೆ. ಈ ದಾಳಿಯನ್ನು ನಡೆಸಿದ್ದು ನಾವು ಈಗ ಕೇವಲ ನೆಲದ ಮೇಲಿನ ದಾಳಿಗೆ ಸೀಮಿತವಾಗಿಲ್ಲ, ಸಮುದ್ರದ ದಾಳಿಗೂ ಕೂಡ ಸಿದ್ಧವಾಗಿದ್ದೀವಿ. BLA ತನ್ನ HMDF ಅನ್ನುವಂತಹ ಹೊಸ ವಿಭಾಗವನ್ನು ಹುಟ್ಟುಹಾಕಿದೆ. HMDF ಅಂತಂದ್ರೆ ಹಮ್ಮಲ್ ಮೆರಿಟೈಮ್ ಡಿಫೆನ್ಸ್ ಫೋರ್ಸ್ ಅಂತ. ಇದನ್ನು BLAದವರೇ ಹೇಳ್ಕೊಳ್ತಾ ಇದ್ದಾರೆ. ಅಂತಹದೊಂದು ಡಿಫೆನ್ಸ್ ವಿಭಾಗವನ್ನು ಹುಟ್ಟಾಕಿದ್ದೀವಿ, ಇವ್ರು ಇನ್ಮುಂದೆ ಸಮುದ್ರದಲ್ಲಿ ನಿರಂತರವಾಗಿ ದಾಳಿ ಮಾಡ್ತಾರೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಪಾಕಿಸ್ತಾನಕ್ಕೆ ಇದು ಬಹಳ ದೊಡ್ಡ ತಲೆನೋವು. ಈಗಾಗಲೇ ಅವರಿಗೆ ಭೂಮಿಯ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಖೈಬರ್ ಪಖ್ತೂನ್ವಾ ಭಾಗದಲ್ಲಿ TTP ಉಗ್ರರು, ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ BLA, ಹೀಗೆ ಪಾಕಿಸ್ತಾನದ ಒಳಗೆ ಅನೇಕ ಉಗ್ರಗಾಮಿ ಸಂಘಟನೆಗಳು ಕೂಡ ಇದ್ದಾವೆ. ಇದನ್ನು ಎದುರಿಸೋದಕ್ಕೆ ಪಾಕಿಸ್ತಾನದ ಸೇನೆಗೆ ಆಗ್ತಾ ಇರಲಿಲ್ಲ. ಅಂತಹದ್ರಲ್ಲಿ ಈಗ ಸಮುದ್ರದಲ್ಲೂ ಕೂಡ ನಾವು ದಾಳಿ ಮಾಡ್ತೀವಿ, ಅದಕ್ಕೋಸ್ಕರವಾಗಿ ಸ್ಪೆಷಲ್ ವಿಭಾಗವನ್ನೇ ಹುಟ್ಟಾಕಿದ್ದೀವಿ ಅಂತ BLA ಹೇಳ್ತಾ ಇದೆಯಲ್ಲ, ಇದು ಅಕ್ಷರಶಃ ಪಾಕಿಸ್ತಾನಕ್ಕೆ ತಲೆನೋವು.
ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ಪಾಕಿಸ್ತಾನದ ಕೋಸ್ಟಲ್ ಏರಿಯಾ ಇದೆಯಲ್ಲ, ಬಹಳ ಸೂಕ್ಷ್ಮವಾದಂಥ ಪ್ರದೇಶ. ಅವರಿಗಿರುವಂತಹ ಎರಡು ಪ್ರಮುಖ ಬಂದರು ಅಂತಂದರೆ ಒಂದು ಗ್ವಾದಾರ್, ಇನ್ನೊಂದು ಕರಾಚಿ. ಗ್ವಾದಾರ್ ಬಂದರನ್ನು ಚೈನಾ ನಿರ್ವಹಿಸುತ್ತೆ. ಈಗ ದಾಳಿಯಾಗಿರುವಂಥ ಪ್ರದೇಶ ಇದೆಯಲ್ಲ, ಜವಾನಿ ಎನ್ನುವಂಥ ಪ್ರದೇಶ, ಇದು ಗ್ವಾದಾರ್ ಬಂದರಿನಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ರದೇಶದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ನಿರಂತರವಾಗಿ ಆಕ್ಟಿವ್ ಆಗಿದ್ದೇ ಆದರೆ ಪಾಕಿಸ್ತಾನ ಅದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗಬಹುದು. ಈಗಾಗಲೇ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಹೇಳ್ತಾ ಇದೆ, ನಾವು ಯಾಕೆ ಈ ರೀತಿಯ ದಾಳಿ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಸಂಪತ್ತನ್ನು ಸಮುದ್ರದಲ್ಲಿ ದೋಚಲಾಗ್ತಾ ಇದೆ. ಹೀಗಾಗಿ ಇವತ್ತಿನ ಮಾದರಿಯ ದಾಳಿಗಳು ಇನ್ಮುಂದೆ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಬಲೂಚ್ ಲಿಬರೇಷನ್ ಆರ್ಮಿ ಹೇಳ್ಕೊಂಡಿದೆ. ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದ ನೇವಿ ತುಂಬ ವೀಕ್ ಆಗಿದೆ. ತುಂಬ ಸ್ಟ್ರಾಂಗ್ ಆದಂತಹ ಕರಾವಳಿ ಪಡೆಯನ್ನು ಅವರು ಹೊಂದಿಲ್ಲ. ಯಾಕೆಂತಂದರೆ ಸೇಫ್ ಆಗಿದ್ರು, ಇಷ್ಟು ದಿನ ಯಾವುದೇ ತೊಂದರೆಗಳಿರಲಿಲ್ಲ. ಆದರೆ ಈಗ BLA ತನ್ನ ದಾಳಿಯನ್ನು ಸಮುದ್ರಕ್ಕೂ ವಿಸ್ತರಿಸಿರೋದಿದೆಯಲ್ಲ, ಇದು ಪಾಕಿಸ್ತಾನಕ್ಕೆ ನಿದ್ದೆಗೆಡಿಸುವಂತಹ ವಿಚಾರ. ಅವರು ಇದ್ರ ಬಗ್ಗೆ ಸಾಕಷ್ಟು ವರ್ಕೌಟ್ ಮಾಡಲೇಬೇಕು, ಇಲ್ಲದೆ ಹೋದರೆ ಹೊಡೆತ ತಿಂತಾರೆ. ಪಾಕಿಸ್ತಾನಕ್ಕೆ ಬರುವಂತಹ ಎಲ್ಲ ಶಿಪ್ಗಳನ್ನು ಮುಂದಿನ ದಿನಗಳಲ್ಲಿ BLA ಟಾರ್ಗೆಟ್ ಮಾಡಬಹುದು. ಏನಾದರೂ ಒಂದು ಶಿಪ್ ಮೇಲೆ ಅಟ್ಯಾಕ್ ಆಯಿತು ಅಂತಂದರೆ ನಂತರದಲ್ಲಿ ಪಾಕಿಸ್ತಾನಕ್ಕೆ ಬರುವಂತಹ ಹಡಗುಗಳು 100 ಬಾರಿ ಯೋಚನೆ ಮಾಡ್ತವೆ, ಇಲ್ಲಿ ಹೋದರೆ ಸೇಫಾ ಅಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಇದು ಪಾಕಿಸ್ತಾನದ ರಫ್ತು ಮತ್ತು ಆಮದಿಗೆ ಬಹಳ ದೊಡ್ಡ ಹೊಡೆತ ಕೊಡುತ್ತೆ. ಸದ್ಯ ಪಾಕಿಸ್ತಾನದ ಸೇನೆ ವೀಕ್ ಆಗ್ತಿರೋದನ್ನು ನೋಡಿದ್ರೆ ಖಂಡಿತವಾಗ್ಲೂ ಈ ಬಲೂಚ್ ಲಿಬರೇಷನ್ ಆರ್ಮಿ ಇದೆಯಲ್ಲ, ಇದು ಒಂದಲ್ಲ ಒಂದು ದಿನ ಈ ಬಲೂಚಿಸ್ತಾನದ ಮೇಲೆ ನಿಯಂತ್ರಣವನ್ನು ಹೊಂದುತ್ತೆ. ಒಮ್ಮೆಗೆ ಇಡೀ ಬಲೂಚಿಸ್ತಾನವನ್ನು ವಶಕ್ಕೆ ಪಡೆದು ಸ್ವತಂತ್ರ ಸರ್ಕಾರ ಸ್ಥಾಪಿಸ್ತಾರೆ ಅಂತ ನಾನು ಹೇಳೋದಿಲ್ಲ. ಈಗ ಯೆಮೆನ್ನಲ್ಲಿ ಹೌತಿಗಳಿದಾರಲ್ಲ, ಅವರು ಯೆಮೆನ್ನಲ್ಲಿ ದಕ್ಷಿಣ ಭಾಗದಲ್ಲಿ ದೊಡ್ಡ ಪ್ರದೇಶದ ಮೇಲೆ ಕಂಟ್ರೋಲ್ ಇಟ್ಕೊಂಡಿದ್ದಾರೆ. ಹಾಗೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾಗಳಿದ್ದಾರೆ. ಹಿಜ್ಬುಲ್ಲಾಗಳು ಲೆಬನಾನ್ನ ದಕ್ಷಿಣ ಭಾಗವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸಿರಿಯಾ ಅಷ್ಟು ದೊಡ್ಡ ಭೂಪ್ರದೇಶ, ಆದರೆ ಅಲ್ಲಿ ಮಿಲಿಟೆಂಟ್ಸ್ ಗ್ರೂಪ್ಗಳ ನಡುವೆ ಅದು ಹರಿದು ಹಂಚಿ ಹೋಗಿದೆ. ಎಲ್ಲ ಪ್ರದೇಶದ ಮೇಲೆ ಸಿರಿಯಾದ ಸರ್ಕಾರದ ಆಳ್ವಿಕೆ ಇಲ್ವೇ ಇಲ್ಲ. ನಾಳೆ ಪಾಕಿಸ್ತಾನದಲ್ಲೂ ಕೂಡ ಅಂತಹದೇ ಪರಿಸ್ಥಿತಿ ನಿರ್ಮಾಣ ಆದರೆ ಏನೂ ಆಶ್ಚರ್ಯ ಇಲ್ಲ. ಅದೇ ದಿಕ್ಕಿನತ್ತ ಪಾಕಿಸ್ತಾನ ಹೋಗ್ತಾ ಇದೆ. ಇದರ ನಡುವೆ ಇನ್ನೊಂದು ಸುದ್ದಿ ಏನು ಕೇಳಿದ್ರೆ, ಅಮೆರಿಕ ಮತ್ತು ಇರಾನ್ನ ನಡುವೆ ಯುದ್ಧ ಆಗ್ತಾ ಇದೆಯಲ್ಲ, ಇದರಲ್ಲಿ ಪಾಕಿಸ್ತಾನ ಮಧ್ಯಸ್ಥಿಕೆಗೆ ಬಹಳ ಪ್ರಯತ್ನ ಮಾಡ್ತಾ ಇದೆ. ಇಷ್ಟು ದಿನ ಎಲ್ಲರೂ ಏನು ಅಂದುಕೊಂಡಿದ್ರು ಗೊತ್ತಾ, ಪಾಕಿಸ್ತಾನ ಗ್ಲೋಬಲ್ ಲೆವೆಲ್ನಲ್ಲಿ ನಾನೊಬ್ಬ ಪ್ಲೇಯರ್ ಇದನ್ನು ಸಾಬೀತು ಮಾಡೋದಕ್ಕೆ ಹೋಗ್ತಾ ಇದೆ, ವಿಶ್ವಮಟ್ಟದಲ್ಲಿ ಕೇವಲ ಸದ್ದು ಮಾಡೋದಕ್ಕೋಸ್ಕರವಾಗಿ ಇಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಆಂತರಿಕವಾಗಿ ಇರುವಂತಹ ಸಂಘರ್ಷವನ್ನು ಮರೆಮಾಚಿ ತನ್ನ ಜನರ ಕಿವಿಗೆ ಹೂ ಮೂಡಿಸೋದಕ್ಕೋಸ್ಕರವಾಗಿ ಪಾಕಿಸ್ತಾನದ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಇಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಈಗ ಸತ್ಯ ಬಹಿರಂಗ ಆಗ್ತಾ ಇದೆ. ಕೇವಲ ಅದಷ್ಟೇ ಅಲ್ಲ, ತನ್ನ ಜನರಿಗೆ ಹೂ ಮುಡಿಸೋದು ಇದ್ದಿದ್ದೆ, ಅದು ಮಾಮೂಲಿ ಕೆಲಸ. ಒಂದು ವೇಳೆ ಈ ಶಾಂತಿ ಒಪ್ಪಂದ ಆಗದೇ ಇದ್ರೆ ಪಾಕಿಸ್ತಾನದ ಬುಡಕ್ಕೆ ಬೆಂಕಿ ಬೀಳುತ್ತೆ. ಪಾಕಿಸ್ತಾನ ಬಾಣಲೆಯಿಂದ ಎದ್ದು ಬೆಂಕಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎನ್ನುವಂತಹ ವಿಚಾರ ಇವತ್ತು ಬಹಿರಂಗಗೊಂಡಿದೆ. ಡ್ರಾಪ್ ಸೈಟ್ ನ್ಯೂಸ್ ಒಂದು ಲೀಕ್ ಆದಂತಹ ಮಾಹಿತಿಯನ್ನು ಇಟ್ಟುಕೊಂಡು ಒಂದು ಸುದೀರ್ಘವಾದಂತಹ ವರದಿಯನ್ನು ಪ್ರಕಟಿಸಿದೆ. ಆ ವರದಿಯಲ್ಲಿ ಏನು ಹೇಳಲಾಗಿದೆ ಅಂತಂದ್ರೆ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಇರುವಂತಹ ಡಿಫೆನ್ಸ್ ಪ್ಯಾಕ್ಟ್ ಇದೆಯಲ್ಲ, ಅದನ್ನು ಈಗ ಸೌದಿ ಅರೇಬಿಯಾ ಆಕ್ಟಿವೇಟ್ ಮಾಡಿದೆ. ಆಕ್ಟಿವೇಟ್ ಮಾಡೋದು ಅಂತಂದರೆ, ಇಷ್ಟು ದಿನ ಸೌದಿ ಅರೇಬಿಯಾ ಪಾಕಿಸ್ತಾನ ಕೇಳ್ತಾ ಇತ್ತು, ನಾವು ಯುದ್ಧದಲ್ಲಿದ್ದೀವಿ, ಸಹಕಾರ ಕೊಡಿ ಅಂತ. ಆದರೆ ಪಾಕಿಸ್ತಾನ ಸುಮ್ಮನೆ ಕಾಗೆ ಹಾರಿಸ್ತಲೇ ಇತ್ತು. ಈಗ ಸೌದಿ ಅರೇಬಿಯಾ ಅಲ್ಟಿಮೇಟಮ್ ಅನ್ನು ಕೊಟ್ಟಿದೆ. ಇಷ್ಟು ದಿನದ ಒಳಗಾಗಿ ನೀವು ನಮ್ಮ ರಕ್ಷಣೆಗೆ ಬಂದರೆ ಓಕೆ, ಇಲ್ಲದೆ ಹೋದರೆ ಡಿಫೆನ್ಸ್ ಪ್ಯಾಕ್ಟ್ ಇದೆಯಲ್ಲ, ಇದು ಕಸದ ಬುಟ್ಟಿಗೆ ಸೇರುತ್ತೆ ಅಂತ. ಮಿತ್ರರೇ, ಪಾಕಿಸ್ತಾನಕ್ಕೆ ಡಿಫೆನ್ಸ್ ಪ್ಯಾಕ್ಟ್ ಏನು ಅನಿವಾರ್ಯ ಅಲ್ಲ, ಸೌದಿ ಅರೇಬಿಯಾಗೆ ಅನಿವಾರ್ಯ. ಆದರೆ ಪಾಕಿಸ್ತಾನಕ್ಕೆ ಅನಿವಾರ್ಯವಾಗಿರೋದೇನು ಗೊತ್ತಾ, ಸೌದಿ ಅರೇಬಿಯಾ ಕೊಡುವಂತಹ ಭಿಕ್ಷೆ. ಪಾಕಿಸ್ತಾನ ಇನ್ನೇನು ಆರ್ಥಿಕವಾಗಿ ದಿವಾಳಿಯಾಗಿ ಹೋಗ್ಬಿಡ್ತು, ಇನ್ನು ಅವರ ಆರ್ಥಿಕತೆಯನ್ನು ಸ್ಟ್ಯಾಂಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತಲ್ಲ, ಆಗ ಸೌದಿ ಅರೇಬಿಯಾ ಬಿಲಿಯನ್ಸ್ ಆಫ್ ಡಾಲರ್ ಭಿಕ್ಷೆಯನ್ನು ಕೊಡುತ್ತೆ. ಅದರಿಂದಲೇ ಪಾಕಿಸ್ತಾನದ ಎಕಾನಮಿ ಇವತ್ತು ಉಸಿರಾಡ್ತಾ ಇರುವಂತಹದ್ದು. ಹೀಗಾಗಿ ಪಾಕಿಸ್ತಾನ ಸೌದಿ ಅರೇಬಿಯಾವನ್ನು ಬಿಟ್ಟು ಕಳೆಯುವಂತಹ ಪರಿಸ್ಥಿತಿಯಲ್ಲಿಲ್ಲ. ಈ ಸಂದರ್ಭದಲ್ಲಿ ಸೌದಿ ಅರೇಬಿಯಾ ಡೆಡ್ಲೈನ್ ಅನ್ನು ಕೊಟ್ಟಿತ್ತು, ಪಾಕಿಸ್ತಾನ ಇಷ್ಟು ದಿನದ ಒಳಗಾಗಿ ಯುದ್ಧದಲ್ಲಿ ಭಾಗಿಯಾಗಬೇಕು, ಆಪರೇಷನ್ ರೆಡಿನೆಸ್ ಅನ್ನು ತೋರಿಸಬೇಕು ಅಂತ. ಸೌದಿ ಅರೇಬಿಯಾ ಈ ರೀತಿಯಾಗಿ ಧಮಕಿ ಹಾಕ್ತಿದ್ದ ಹಾಗೆ ಪಾಕಿಸ್ತಾನ ಅನಿವಾರ್ಯವಾಗಿ ಸೌದಿ ಅರೇಬಿಯಾಗೆ ತನ್ನ ಸೇನೆಯನ್ನು ಕಳುಹಿಸಿಕೊಟ್ಟಿದೆ. ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ಲಾಜೀಜ್ ಏರ್ಬೇಸ್ಗೆ ಪಾಕಿಸ್ತಾನದ ಯುದ್ಧ ವಿಮಾನಗಳು ಕೂಡ ಬಂದಿಳಿದಾಗಿದೆ. ಈ ಬೆಳವಣಿಗೆ ನಿಮ್ಮ ಗಮನಕ್ಕೂ ಬಂದಿರಬಹುದು. ಈ ಸಂದರ್ಭದಲ್ಲಿ ಕೆಲ ಮಾಧ್ಯಮಗಳು ಏನು ವಿಶ್ಲೇಷಣೆ ಮಾಡ್ತಾ ಇದ್ವು ಗೊತ್ತಾ, ಪಾಕಿಸ್ತಾನ ವೆರಿ ಟಫ್ ಸಂದೇಶವನ್ನು ಕಳುಹಿಸ್ತಾ ಇದೆ. ಇಸ್ಲಾಮಾಬಾದ್ನಲ್ಲಿ ನಡೆದಂತಹ ಶಾಂತಿ ಸಭೆಗೋಸ್ಕರವಾಗಿ ಇರಾನ್ನಿಂದ ಬಂದ ನಿಯೋಗವನ್ನು ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಆಸಿಮ್ ಮುನೀರ್ ಮಿಲಿಟರಿ ಡ್ರೆಸ್ನಲ್ಲಿ ಹೋಗಿದ್ರು. ಅದೇ ಅಮೆರಿಕದಿಂದ ಬಂದಂತಹ ನಿಯೋಗವನ್ನು ವೆಲ್ಕಮ್ ಮಾಡುವಂತಹ ಸಂದರ್ಭದಲ್ಲಿ ಸೂಟು ಬೂಟು ಹಾಕ್ಕೊಂಡಿದ್ರು. ಇದೇನನ್ನು ಸೂಚಿಸುತ್ತೆ ಅಂತಂದ್ರೆ, ಇರಾನ್ ಜೊತೆಗೆ ನಾವು ಸೈನಿಕವಾಗಿದ್ದೀವಿ, ಅಮೆರಿಕದ ಜೊತೆಗೆ ಡಿಪ್ಲೊಮ್ಯಾಟಿಕಲಿ ಎಂಗೇಜ್ ಆಗ್ತಾ ಇದ್ದೀವಿ. ಈ ರೀತಿಯಾದಂತಹ ಒಂದು ಮೆಸೇಜ್ ಅನ್ನು ಪಾಸ್ ಮಾಡೋದಕ್ಕೋಸ್ಕರವಾಗಿ ಆಸಿಮ್ ಮುನೀರ್ ಹೀಗೆ ಮಾಡಿಬಿಟ್ರು. ಇದು ಬಹಳ ಪ್ರಬುದ್ಧವಾದಂತಹ ರಾಜತಾಂತ್ರಿಕ ನೀತಿ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಬೊಬ್ಬೆ ಹೊಡಿತಾ ಇದ್ವು. ಅದನ್ನು ಕೇಳಿಸ್ಕೊಂಡಂತಹ ಭಾರತದ ಮಾಧ್ಯಮಗಳು ಕೂಡ ಅದೇ ರೀತಿಯಾದಂತಹ ವರದಿಗಳನ್ನು ಪ್ರಕಟಿಸಿದ್ವು. ಅದಾದ ಕೆಲವೇ ಗಂಟೆಗಳಲ್ಲಿ ಸುದ್ದಿ ಬಂತು, ಪಾಕಿಸ್ತಾನದ ಸೇನೆ ಇದೆಯಲ್ಲ, ಸೌದಿ ಅರೇಬಿಯಾ
ಏರಿಯಾವನ್ನ ತಲುಪಿದೆ. ಕಿಂಗ್ ಅಬ್ದುಲ್ಲಾ ಅಜೀಜ್ ಏರ್ಬೇಸ್ ನಲ್ಲಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಬಂದು ಲ್ಯಾಂಡ್ ಆದವು ಅನ್ನುವಂತಹ ಸುದ್ದಿ ಪ್ರಕಟಗೊಳ್ತು. ಇದಕ್ಕೆ ಪಾಕಿಸ್ತಾನದ ಮಾಧ್ಯಮಗಳು ಏನ್ ಹೇಳಿದ್ವು ಗೊತ್ತಾ? ಇದು ಪಾಕಿಸ್ತಾನ ಇರಾನ್ಗೆ ಕೊಡ್ತಾ ಇರುವಂತಹ ಸಂದೇಶ. ನೀವು ಡಿಪ್ಲೊಮ್ಯಾಟಿಕಲಿ ಇದನ್ನ ಪರಿಹಾರ ಮಾಡಿಕೊಂಡ್ರೆ ಓಕೆ, ಇಲ್ಲದೆ ಹೋದ್ರೆ ನಾವು ಕೂಡ ಯುದ್ಧದಲ್ಲಿ ಭಾಗಿಯಾಗ್ತೀವಿ ಅಂತ ಆಸಿಮ್ ಮುನೀರ್ ಈ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಪಾಕಿಸ್ತಾನದ ಮಾಧ್ಯಮಗಳು ಹೇಳಿದ್ದು. ಆದರೆ ಇವತ್ತು ಬಹಿರಂಗಗೊಂಡಂತಹ ಸತ್ಯ ಏನು ಗೊತ್ತಾ? ಸೌದಿ ಅರೇಬಿಯಾ ಡೆಡ್ ಲೈನ್ ಕೊಟ್ಟು ಧಮಕಿ ಹಾಕಿದ ಕಾರಣದಿಂದಾಗಿ ಪಾಕಿಸ್ತಾನ ತನ್ನ ಸೇನೆಯನ್ನ ಸೌದಿಗೆ ಕಳುಹಿಸಿದೆ. ಆದರೆ ಈಗ ಭಯ ಶುರುವಾಗಿದೆ. ಒಂದು ವೇಳೆ ಯುದ್ಧ ವಿರಾಮ ಅಂತ್ಯ ಆಗಿ ಅಮೆರಿಕ ಪುನಃ ದಾಳಿಯನ್ನ ಆರಂಭಿಸಿದ್ದೇ ಆದ್ರೆ ಇರಾನ್ ಸಹಜವಾಗಿ ಸೌದಿಯ ಮೇಲೆ ಮತ್ತೆ ಅಟ್ಯಾಕ್ ಶುರು ಮಾಡುತ್ತೆ. ಯಾವಾಗ ಏನಾಗುತ್ತೆ ಅಂತ ಯಾರೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈಗ ಅಮೆರಿಕ ನೇವಲ್ ಬ್ಲಾಕೇಡ್ ಅನ್ನ ಕೂಡ ಮಾಡಿದೆ. ಸಮುದ್ರದಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಕ್ಷಣ ಯುದ್ಧ ಶುರು ಆಗ್ಬಿಡುತ್ತೆ. ಇರಾನ್ ಈಗಾಗಲೇ ಎಚ್ಚರಿಕೆ ಕೊಟ್ಟಿದೆ, ನಾವು ಮುಂದೆ ಗಲ್ಫ್ ರಾಷ್ಟ್ರಗಳ ಬಂದರುಗಳನ್ನೇ ಟಾರ್ಗೆಟ್ ಮಾಡ್ತೀವಿ. ನಮ್ಮ ಬಂದರುಗಳಿಗೆ ಹಾನಿ ಆಗಿದ್ದೇ ಆದ್ರೆ ಗಲ್ಫ್ನ ಯಾವ ಬಂದರುಗಳು ಕೂಡ ಸೇಫ್ ಅಲ್ಲ ಅಂತ ಇರಾನ್ ಎಚ್ಚರಿಸಿದೆ. ಹೀಗಾಗಿ ಯುದ್ಧ ವಿರಾಮದ ನಡುವೆಯೂ ಕೂಡ ಬಹಳ ದಟ್ಟವಾದಂತಹ ಕಾರ್ಮೋಡ ಕವಿದಿದೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಭಯ ಏನು ಗೊತ್ತಾ? ಪುನಃ ಯುದ್ಧ ಶುರು ಆಗ್ಬಿಟ್ರೆ ಸೌದಿ ನಮ್ಮನ್ನ ಯುದ್ಧಕ್ಕೆ ತಳ್ಳುತ್ತೆ. ನಾವೇನಾದ್ರೂ ಯುದ್ಧದಲ್ಲಿ ಭಾಗಿಯಾಗಿದ್ದೀವಿ ಅಂತ ಗೊತ್ತಾಗ್ತಿದ್ದ ಹಾಗೆ ಇರಾನ್ ನಮ್ಮ ಫ್ರಂಟ್ ಅನ್ನ ಕೂಡ ಓಪನ್ ಮಾಡುತ್ತೆ. ಅಂದ್ರೆ ಪಾಕಿಸ್ತಾನ ಮತ್ತು ಇರಾನ್ನ ನಡುವೆ 909 ಕಿಲೋಮೀಟರ್ ಗಡಿ ಇದೆ. ಇರಾನ್ ಎದುರಾಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರಾಷ್ಟ್ರವನ್ನು ಬಿಟ್ಟಿಲ್ಲ, ಅವರು ಏನನ್ನೂ ಮುಲಾಜ್ ಮಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನವನ್ನು ಬಿಟ್ಟು ಬಿಡ್ತಾರಾ? ಸಹಜವಾಗಿ ಅವರು ಪಾಕಿಸ್ತಾನದ ಕಡೆಗೆ ಮಿಸೈಲ್ಗಳನ್ನು ಹಾರಿಸಿಯೇ ಹಾರಿಸ್ತಾರೆ. ಪಾಕಿಸ್ತಾನದ ದುರ್ದೈವ ಏನು ಗೊತ್ತಾ? ಪರ್ಷಿಯನ್ ಗಲ್ಫ್ನಲ್ಲಿರುವಂತಹ ಎಲ್ಲಾ ದೇಶಗಳಲ್ಲೂ ಕೂಡ ಅಮೆರಿಕದ ಸೇನೆಯ ಪ್ರೆಸೆನ್ಸ್ ಇದೆ. ಅಲ್ಲಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದಾವೆ. ಹೀಗಾಗಿ GCC ದೇಶಗಳ ಮೇಲೆ ಆಗುವಂತಹ ದಾಳಿಯನ್ನು ತಡೆಯೋದಕ್ಕೆ ಅಲ್ಲಿನ ಸೇನೆಯ ಜೊತೆಗೆ ಅಮೆರಿಕದ ಸೇನೆ ನೇರವಾಗಿ ಕೈ ಜೋಡಿಸುತ್ತೆ. ಆದರೆ ಪಾಕಿಸ್ತಾನದಲ್ಲಿ ಅಂತಹ ಯಾವುದೇ ಅಮೆರಿಕದ ಪ್ರೆಸೆನ್ಸ್ ಇಲ್ಲ. ಅಮೆರಿಕದ ಸೇನೆಗೆ ಪಾಕಿಸ್ತಾನ ಒಂದಷ್ಟು ಜಾಗ ಕೊಟ್ಟಿರಬಹುದು, ಅದು ಕೂಡ ಗೌಪ್ಯವಾಗಿ. ಆದರೆ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕಿಸ್ತಾನದಲ್ಲಿಲ್ಲ. ಪಾಕಿಸ್ತಾನದಲ್ಲಿರುವಂತಹದ್ದು ಡಕೋಟಾ ಚೈನಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಈಗಾಗಲೇ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಒಂದಷ್ಟಕ್ಕೆ ಹಾನಿಯನ್ನು ಕೂಡ ಮಾಡಿದೆ. ಅವು ಯಾವುದೂ ಕೂಡ ವರ್ಕಿಂಗ್ ಕಂಡೀಷನ್ ನಲ್ಲಿ ಇದ್ದಂತೆ ಕಾಣ್ತಾ ಇಲ್ಲ. ಭಾರತ ಕಳುಹಿಸಿದಂತಹ ಎಲ್ಲಾ ಡ್ರೋನ್ಗಳು ಕೂಡ ಈಸಿಯಾಗಿ ಟಾರ್ಗೆಟ್ ಅನ್ನು ರೀಚ್ ಆಗಿದಾವೆ. ಅದೂ ಅಲ್ಲದೆ ಈ ಬಲೂಚಿಸ್ತಾನ ಪ್ರಾಂತ್ಯ ಇದೆಯಲ್ಲ, ಇಲ್ಲಿ ಪಾಕಿಸ್ತಾನದ ಸೇನೆ ಅಷ್ಟೊಂದು ಸ್ಟ್ರೆಂತ್ ಅನ್ನೇ ಇಟ್ಕೊಂಡಿಲ್ಲ. ಪಾಕಿಸ್ತಾನ ಇಷ್ಟು ವರ್ಷ ಫೋಕಸ್ ಮಾಡಿದ್ದು ಪೂರ್ತಿಯಾಗಿ ಕಾಶ್ಮೀರ ಮತ್ತು ಭಾರತದ ಗಡಿಯನ್ನ ಮಾತ್ರ. ಭಾರತದೊಂದಿಗೆ ಇಷ್ಟು ಸಂದಿಗ್ಧ ಪರಿಸ್ಥಿತಿ ಇಟ್ಕೊಂಡಿರುವಂತಹ ಪಾಕಿಸ್ತಾನ ಇಲ್ಲಿಂದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಇರಾನ್ ಕಡೆಗೆ ಕಳುಹಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಪುನಃ ಯುದ್ಧ ಶುರುವಾಗಿದ್ದೇ ಆದ್ರೆ ಪಾಕಿಸ್ತಾನದ ಪಾಲಿಗೆ ಅದು ಮರಣ ಶಾಸನ ಆಗಬಹುದು ಅಂತ ಪಾಕಿಸ್ತಾನದ ಈ ಫ್ರಾಡ್ ಮಾರ್ಷಲ್ ಆಸಿಮ್ ಮುನೀರ್ಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಆತ ಅಮೆರಿಕಾದ ಕೈಕಾಲು ಹಿಡ್ಕೊಂಡು, ಇನ್ನೊಂದು ಕಡೆ ಇರಾನ್ನ ಕೈಕಾಲು ಹಿಡ್ಕೊಂಡು ನಾವು ಮಧ್ಯಸ್ಥಿಕೆ ಮಾಡ್ತೀವಿ, ಶಾಂತಿ ಶಾಂತಿ ಅಂತ ಭಜನೆ ಮಾಡ್ತಾ ಇದ್ದಾನೆ. ಇದರ ಹಿಂದೆ ಬೇರೆ ಏನೂ ರಾಕೆಟ್ ಸೈನ್ಸ್ ಇಲ್ಲ ಅಂತ ಈ ವರದಿ ಹೇಳ್ತಾ ಇದೆ. ಮಿತ್ರರೇ, ಈ ವರದಿ ನಿಜ ಆಗೋದೇ ಆಗಿದ್ರೆ ಮತ್ತೊಮ್ಮೆ ಯುದ್ಧ ಶುರುವಾಗಲಿ. ನಮಗೆ ಇನ್ನೊಂದು ಸ್ವಲ್ಪ ದಿನ ಪ್ರಾಬ್ಲಮ್ ಆಗಬಹುದು, ಆರ್ಥಿಕವಾಗಿ ಸ್ವಲ್ಪ ಹೊಡೆತ ಕೂಡ ಬೀಳಬಹುದು. ಆದರೆ ಪಾಕಿಸ್ತಾನಕ್ಕೆ ಇರಾನ್ ಹೊಡೆಯೋದನ್ನು ನೋಡೋದಕ್ಕೆ ಬಹಳ ಮಜಾ ಬರುತ್ತೆ. ಅಲ್ಲಿ ರಾಜತಾಂತ್ರಿಕವಾಗಿಯೂ ಕೂಡ ಬಹಳ ಸಂಘರ್ಷದ ವಾತಾವರಣ ನಿರ್ಮಾಣ ಆಗುತ್ತೆ. ಯಾಕೆ ಅಂತಂದ್ರೆ ಇರಾನ್ ಚೈನಾಗೂ ಕೂಡ ಆಪ್ತ ದೇಶ, ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನಕ್ಕೂ ಆಪ್ತ ದೇಶ. ಇರಾನ್ಗೂ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇರೋದು ಚೈನಾ, ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇರೋದು ಕೂಡ ಚೀನಾ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಶಿಯಾ ಪಾಪ್ಯುಲೇಷನ್ ಇದೆ. ಸರಿಸುಮಾರು ಒಂದು 4 ಕೋಟಿ ಇರಬಹುದು ಅನ್ನುವಂತಹ ಅಂದಾಜಿದೆ. ಅವರೆಲ್ಲರೂ ಕೂಡ ಪಾಕಿಸ್ತಾನದ ಪ್ರಜೆಗಳೇ, ಪಾಕಿಸ್ತಾನದ ಅನ್ನ ನೀರನ್ನೇ ಸೇವನೆ ಮಾಡೋದು. ಆದರೆ ಅವರ ನಿಷ್ಠೆ ಮಾತ್ರ ಇರಾನ್ಗೆ. ಇರಾನ್ನಲ್ಲಿರುವಂತಹ ಅಯತುಲ್ಲಾಗಳೇ ನಮಗೆ ಸುಪ್ರೀಂ ಅಂತ ಭಾವಿಸುವಂತಹ ಜನ ಅವರು. ಇಂತಹ ಸನ್ನಿವೇಶದಲ್ಲಿ ಪಾಕಿಸ್ತಾನ ಯುದ್ಧಕ್ಕೆ ಧುಮುಕಿದ್ದೇ ಆದ್ರೆ 100% ಪಾಕಿಸ್ತಾನದ ಒಳಗಿರುವಂತಹ ಶಿಯಾಗಳು ಪಾಕಿಸ್ತಾನದ ಸರ್ಕಾರದ ವಿರುದ್ಧವೇ ತಿರುಗಿ ಬೀಳುತ್ತಾರೆ. ಈ ಎಲ್ಲ ಕಾರಣಗಳಿಂದ ಪಾಕಿಸ್ತಾನ ಬಹಳ ದೊಡ್ಡ ಒತ್ತಡವನ್ನು ಎದುರಿಸ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡೇ ಆಸಿಮ್ ಮುನೀರ್ ಇಷ್ಟೆಲ್ಲ ಶಾಂತಿ ಮಾತುಕತೆಗೆ ಹರಸಾಹಸ ಪಡ್ತಾ ಇದ್ದಾನೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.